ಹಲೋ ಹಲೋ ಮನೋಜ್ ಅವರಾ? ಹೌದು, ನಾವು ಫೆಡೆಕ್ಸ್ ಇಂದ ಕಾಲ್ ಮಾಡ್ತಾ ಇದೀವಿ. ಹೇಳಿ. ನೀವು ಹಾಂಗ್ಕಾಂಗ್ ಕಳಿಸಿರೋ ಪಾರ್ಸಲ್ ಅಲ್ಲಿ ಡ್ರಗ್ಸ್, ಫೇಕ್ ಪಾಸ್ಪೋರ್ಟ್ ಮತ್ತೆ ಸಿಮ್ ಕಾರ್ಡ್ ಸಿಕ್ಕಿದೆ. ಡ್ರಗ್ಸ್? ನಾನ್ ಯಾವ ಪಾರ್ಸಲ್ ಕಳ್ಸಿಲ್ಲ ರೀ. ಪಾರ್ಸಲ್ ಮೇಲೆ ನಿಮ್ ಮೊಬೈಲ್ ನಂಬರು ಅಡ್ರೆಸ್ಸೇ ಇರೋದು. ರೀ, ಯಾರೋ ಕಳ್ಸಿ ನನ್ನ ಹೆಸರು ಹಾಕಿದ್ರೆ ನಾನೇನ್ರಿ ಮಾಡಕ್ಕಾಗತ್ತೆ? ನೋಡಿ, ನಂಗದೆಲ್ಲ ಗೊತ್ತಿಲ್ಲ. ನಿಮ್ ಕಾಲ್ ನ CBI ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ದಯವಿಟ್ಟು ಹೋಲ್ಡ್ ಮಾಡಿ. CBI? ಹಲೋ ಹಲೋ. ಯಾರಪ್ಪ? ಮನೋಜ? ಹೌದು. CBI ಇಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಸರಲ್ಲಿ ಹೈಕೋರ್ಟ್ ಅರೆಸ್ಟ್ ವಾರೆಂಟ್ ಇದೆ. ಅರೆಸ್ಟ್ ವಾರೆಂಟಾ? ನಿಮ್ಮ ಆಧಾರ್ ನಂಬರ್ ಹೇಳಿ. 5583-684 ಸರ್. ಪ್ಯಾನ್ ನಂಬರ್? ಸರ್ ಅದು 0325 ಸರ್. ನೀವು ಕೆಲಸ ಮಾಡೋ ಕಂಪ್ನಿ ನೋಡಿ. ನೀವು ಹೇಳಿ ಡೀಟೇಲ್ಸ್ ಎಲ್ಲ ಮ್ಯಾಚ್ ಆಗ್ತಾ ಇದೆ. ನೀವು ಈಗಲೇ ಹೊರಟು ಅಂಧೇರಿ ವೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಸರ್, ನಾನಿರೋದು ಬ್ಯಾಂಗ್ಳೂರಲ್ಲಿ ಸರ್. ಅರ್ಜೆಂಟಾಗಿ ಬಾಂಬೆಗೆ ಬಾ ಅಂದ್ರೆ ಹೇಗ್ ಬರಕ್ಕಾಗತ್ತೆ ಸರ್? ಸರಿ, ನಾವು ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ಡಿಜಿಟಲ್ ಅರೆಸ್ಟಾ? ಸರ್, ನಿಮ್ಗೆ ಅರೆಸ್ಟ್ ವಾರೆಂಟ್ ಕಳಿಸಿದ್ದೀನಿ. ನೀವು ಮನೆ ಬಿಟ್ಟೆಲ್ಲೂ ಹೋಗೋ ಹಾಗಿಲ್ಲ, ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ. ಈ ವಿಷಯನ ಯಾರಿಗೂ ಶೇರ್ ಮಾಡಬೇಡಿ. ಹಾಗೇನಾದ್ರು ಮಾಡಿದ್ರೆ 5 ವರ್ಷ ಜೈಲು ಮತ್ತೆ 10 ಲಕ್ಷ ದಂಡ ಕಟ್ಟಬೇಕಾಗತ್ತೆ. ಮತ್ತೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ನಮಗೆ ಇಮಿಡಿಯೇಟ್ ಆಗಿ ಕಳಿಸಿ. ಇನ್ನು 1 ಗಂಟೆಯಲ್ಲಿ DCP ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ಸ್ಕೈಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ರೆಡಿ ಇರಿ. ಓಕೆ ಸರ್. ಏನಪ್ಪ, ನೀನೇನಾ ಮನೋಜು? ಹೌದು ಸರ್. ನಿನ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದೀವಿ. ಸಿಕ್ಕಿರೋ ಪಾಸ್ಪೋರ್ಟು, ಡ್ರಗ್ಸು ಎಲ್ಲ ನಿಂದೆ ಅಂತ ಕನ್ಫರ್ಮ್ ಆಗಿದೆ. RBI ರಿಪೋರ್ಟ್ ಕೊಟ್ಟಿದ್ದಾರೆ ನಿನ್ನ ಅಕೌಂಟಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ. ಸೊ ನಿನ್ನ ಡಿಜಿಟಲ್ ಅರೆಸ್ಟ್ ಮಾಡೋಕ್ಕಾಗಲ್ಲ, ಫಿಸಿಕಲ್ ಅರೆಸ್ಟೇ ಮಾಡಬೇಕು. ಲೋಕಲ್ ಪೊಲೀಸ್ ಹೇಳಿದ್ದೀವಿ, ಅವ್ರು ಇನ್ನೇನು ಬರ್ತಾರೆ, ಸಹಕರಿಸಿ. ಸರ್ ಸರ್ ಪ್ಲೀಸ್, ಪೊಲೀಸ್ನವ್ರನ್ನೆಲ್ಲ ಮನೆ ಹತ್ರ ಕಳಿಸ್ಬೇಡಿ ಸರ್. ಮರ್ಯಾದೆ ಪ್ರಶ್ನೆ, ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಅದೆಲ್ಲ ಆಗಲ್ಲಯ್ಯ, ನಮ್ಮ ಕೆಲಸ ನಮಗೆ ಮಾಡಕ್ ಬಿಡು. ಸರ್ ಪ್ಲೀಸ್ ಹೆಲ್ಪ್ ಸರ್. ಆಯ್ತಯ್ಯ, ನೀ ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ. ಮನೆಯಲ್ಲಿ ಒಬ್ಬನೇ ಒಂದು ರೂಮಲ್ಲಿರು. ಯಾವ ಕಾಲು ತಗೋಬೇಡ, ಸ್ಕೈಪು ಆಫ್ ಮಾಡಬೇಡ. ನಾವು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಇಸ್ ಇಟ್ ಕ್ಲಿಯರ್? ಓಕೆ ಸರ್. ಮನೋಜ್, ಫುಲ್ ಇನ್ವೆಸ್ಟಿಗೇಷನ್ ಆಗಿದೆ. ನೀವು ಇನ್ನೋಸೆಂಟು, ಟ್ರ್ಯಾಪ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆದರೆ ಮನಿ ಲಾಂಡ್ರಿಂಗ್ ಇನ್ನೂ ಫೈನಲೈಸ್ ಆಗಿಲ್ಲ. ಒಂದು ಕೆಲಸ ಮಾಡಿ, ನಾನು ಒಂದು ಗೌರ್ಮೆಂಟ್ ಅಕೌಂಟ್ ನಂಬರ್ ಕೊಡ್ತೀನಿ, ಅದಕ್ಕೆ ನಿಮ್ಮ ಫಂಡ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡಿ. ಮನಿ ಲಾಂಡ್ರಿಂಗ್ ಆಗಿದ್ದರೆ ಅದನ್ನು ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಎಲ್ಲ ನಿಮ್ಮ ಅಕೌಂಟ್ಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ನಾನು ಇಷ್ಟು ಸಹಾಯ ಮಾಡಬಲ್ಲೆ ನಿಮಗೆ. ಓಕೆ ಸರ್. ನಿಲ್ಸಿ. ಅಕೌಂಟ್ಗೆ ದುಡ್ಡು ಕಳಿಸಿದ್ರೆ ನಿಮ್ಮ ದುಡ್ಡೆಲ್ಲ ಕಳ್ಕೊಳ್ತೀರಾ. ಏನ್ ಹೇಳ್ತಿದ್ದೀರಾ ಸರ್? ನಮಸ್ಕಾರ, ನಾನು ದಯಾನಂದ್, ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್. ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರು ನಿಮ್ಮನ್ನ ವಂಚಿಸಲು ನಿಮ್ಮ ಖಾಸಗಿ ಮಾಹಿತಿಯನ್ನ ಬೇರೆ ಬೇರೆ ಮೂಲಗಳಿಂದ ಪಡೆದುಕೊಂಡು ನಿಮ್ಮನ್ನ VVIP ಕರೆಗಳ ಮೂಲಕ ಸಂಪರ್ಕಿಸಿ ತಾವು ಕೊರಿಯರ್ ಕಂಪನಿಗಳು ಅಥವಾ CBI, ED ಅಥವಾ ಮುಂಬೈ ಪೊಲೀಸ್, ಡೆಲ್ಲಿ ಪೊಲೀಸ್ ಅಂತ ಹೇಳಿ, ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ನಿಮ್ಮನ್ನ ನಂಬಿಸಿ ನಿಮ್ಮ ಒಂದು ಯಾರ ಸಂಪರ್ಕವೂ ನೀವು ಬಾರದೆ ಡಿಜಿಟಲ್ ಅರೆಸ್ಟ್ ಮಾಡಿದ್ದೇವೆ ಅಂತ ಒಂದು ಬೆದರಿಕೆಯನ್ನು ಹಾಕಿ, ನಂತರ ನೀವು ಮನಿ ಲಾಂಡ್ರಿಂಗ್ ನಲ್ಲಿ ಅಥವಾ ಡ್ರಗ್ ಸಪ್ಲೈನಲ್ಲಿ ಅಥವಾ ಇತರ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ನಿಮ್ಮನ್ನ ಹೆದರಿಸಿ ನಿಮ್ಮಿಂದ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಿಕೊಂಡು ಮೋಸ ಮತ್ತು ವಂಚನೆ ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಆದ್ರೆ ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾವುದೇ ತನಿಖಾ ಸಂಸ್ಥೆಗಳಾಗ್ಲಿ, ಅದು CBI ಇರ್ಬೋದು, ED ಇರ್ಬೋದು, ಅಥವಾ ಯಾವುದೇ ರಾಜ್ಯ ಪೊಲೀಸ್ ಇರ್ಬೋದು, ಮುಂಬೈ ಪೊಲೀಸ್ ಅಥವಾ ಡೆಲ್ಲಿ ಪೊಲೀಸ್ ಅಥವಾ ಬೆಂಗಳೂರು ಪೊಲೀಸ್, ಯಾರು ಕೂಡ ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ ಮತ್ತು ಮಾಡೋದು ಇಲ್ಲ. ಇದೊಂದು ಸಂಪೂರ್ಣ ಸುಳ್ಳು ಮಾಹಿತಿಯಾಗಿರ್ತದೆ ಮತ್ತು ಇದನ್ನ ಕೇವಲ ನಿಮ್ಮನ್ನ ಹೆದರಿಸಿ ನಿಮ್ಮಿಂದ ಹಣವನ್ನ ಕಿತ್ತುಕೊಳ್ಳಲಿಕ್ಕೆ ಈ ರೀತಿ ಸೈಬರ್ ವಂಚಕರು ಮಾಡತಕ್ಕಂತಹ ಒಂದು ವಂಚನೆಯ ವಿಧ ಆಗಿರುತ್ತದೆ. ಆದ್ರಿಂದ ನೀವು ಯಾವುದೇ ಈ ರೀತಿಯ ಕರೆಗಳನ್ನ ನೀವು ಸ್ವೀಕರಿಸಿದ್ದೇ ಆದಲ್ಲಿ, ಯಾರಾದರೂ ಈ ರೀತಿ ನಿಮ್ಮನ್ನ ಈ ಕಾನೂನು ಬಾಹಿರ ಚಟುವಟಿಕೆಗಳು ನೀವು ತೊಡಗಿದ್ದೀರಿ ಅಂತೇಳಿ ಹೆದರಿಸಿ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡತಕ್ಕಂತಹ ಒಂದು ಸನ್ನಿವೇಶ ಉದ್ಭವ ಆಗದಲ್ಲಿ ತಕ್ಷಣವೇ ಆ ಕರೆಯನ್ನ ಕಟ್ ಮಾಡಿ ನೇರವಾಗಿ 1930ಗೆ ಕಾಲ್ ಮಾಡಿ ಎಲ್ಲ ಮಾಹಿತಿಗಳನ್ನ ನೀಡಿದ್ರೆ ಅವರು ಇದ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಅಥವಾ ನೀವು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಬಹುದಾಗಿದೆ.